ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಸ್ನೇಹಿತರೆ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಒಂದು ಶ್ರವಣ ಬೆಳಗೊಳ ಹೋಗ್ತಾ ಇದ್ದೀನಿ. ಅಲ್ಲಿ ಆಫೀಸ್ ವರ್ಕು ಅದನ್ನು ಮುಗಿಸ್ಕೊಂಡು ಇದು ಬಂದು ನನ್ನ ಕಸ್ಟಮರು. ಇದು ಟೋಟಲ್ 6 ದಿನ ಬುಕ್ ಮಾಡಿದ್ರಿ ಅವರು. ಹೀಗೆ ಹೋಗ್ತಾ ಇದ್ದೀನಿ. ಈಗ ಆನ್ ದ ವೇ ಇದ್ದೀನಿ. ಹಾಸನದಿಂದ ಶ್ರವಣ ಬೆಳಗೊಳ ಸೈಡ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಅದೇ ಶ್ರವಣ ಬೆಳಗೊಳ ಮುಗಿಸಿ ಇದು ಚನ್ನರಾಯಪಟ್ಟಣ ಹಾಲ್ಟಿಂಗ್ ಆಗಬೇಕಂತ ಹೇಳಿದ್ದಾರೆ. ಹಾಗೆ ಶ್ರವಣ ಬೆಳಗೊಳ ಹೋಗ್ತಾ ಇದ್ದೀನಿ. ಶ್ರವಣ ಬೆಳಗೊಳ ಮುಗಿಸ್ಕೊಂಡು ಚನ್ನರಾಯಪಟ್ಟಣ ಹಾಲ್ಟ್ ಆಗಬೇಕಂತೆ. ಆಮೇಲೆ ಅಲ್ಲಿಂದ ಚನ್ನರಾಯಪಟ್ಟಣಕ್ಕಿಂತ ಮೊದಲು ಮತ್ತೆ ಏನೋ ಇದು ಹೇಳಿದ್ದಾರೆ, ನೋಡಬೇಕು. ಹಿರಿಸಾವೇನೋ ಹೇಳಿದ್ದಾರೆ. ಹಿರಿಸಾವೆ ಆದರೆ ಹೋಗೋದು, ಟೈಮಿಂಗ್ ಇದ್ದರೆ, ಇಲ್ಲಾಂದರೆ ಇಲ್ಲ. ನೋಡಿ ಸ್ನೇಹಿತರೆ, ಅದು ಬೆಟ್ಟ, ಶ್ರವಣ ಬೆಳಗೊಳದ್ದು ಗೊಮ್ಮಟೇಶ್ವರ ಬೆಟ್ಟ. ಅದು ನೋಡಿ ಹಿಂಗೆ ಕಾಣ್ತಾ ಇದೆ. ರನ್ನಿಂಗಲ್ಲಿದೆ ಗಾಡಿ, ಹಾಗಾಗಿ ಜಾಸ್ತಿ ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ರೋಡು ಸರಿ ಇಲ್ಲಲ್ಲ. ಹಾಗಾಗಿ ಜಸ್ಟ್ ತೋರಿಸ್ತಾ ಇದ್ದೀನಿ. ಇದು ಬಂದು ಶ್ರವಣ ಬೆಳಗೊಳ ಬಸ್ ಸ್ಟ್ಯಾಂಡ್ ಮೇಲೆ ಸ್ಟ್ರೈಟ್ ಕಾಣ್ತಾ ಇದೆ ನೋಡಿ. ಜೂಮ್ ಮಾಡಿ ತೋರಿಸಿದ್ದೀನಿ. ತುಂಬ ದೂರ ಇದೆ, ಯಾಕಂದರೆ ಮೇಲೆ ಹೋಗೋಕ್ಕಾಗಲ್ಲ ನನಗೆ. ಯಾಕೆಂದರೆ ನಂದು ಕಸ್ಟಮರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಅದಕ್ಕೋಸ್ಕರ ನನಗೆ ತೋರ್ಸೋಕ್ಕಾಗಲ್ಲ. ಹಾಗಾಗಿ ದೂರದಿಂದ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಅದು ಬೆಲ್ ಬಟನ್ ಸಹ ಆಲ್ ಅಂತ ಒತ್ತಿದರೆ ನಮಗೆ ಬರುವಂಥ, ನಾವು ಹಾಕಿದಂಥ ವೀಡಿಯೋಸ್ ಎಲ್ಲ ನಿಮಗೆ ಬರ್ತದೆ. ಮತ್ತು ಆಲ್ ಅಂತ ಒತ್ತಲಿಲ್ಲ ಅಂದರೆ ನಿಮಗೆ ನಾವು ಡೈಲಿ ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ನಿಮಗೆ ಬರಲ್ಲ ಸ್ನೇಹಿತರೆ ಅಂತ ಹೇಳಿಬಿಟ್ಟು, ಈಗ ಅವರು ನನ್ನ ಕಸ್ಟಮರು ಈಗ ಜಸ್ಟ್ ಹೋದ್ರು ಅವರು. ಯಾಕಂದರೆ ಅವ್ರದ್ದು ರಿಲಯನ್ಸ್ ಕಂಪ್ನಿಯವರು ಈಗ ಹೋಗಿದ್ದಾರೆ. ಇನ್ನು ಅವ್ರು ಬರಬೇಕಷ್ಟೇ. ಬಂದಮೇಲೆ ಮತ್ತೆ ನಮಗೆ ಮುಂದೆ ಅದೇ ಚನ್ನರಾಯಪಟ್ಟಣವನ್ನು ಹೋಗೋಣ ಅಂತ ಹೇಳಿದ್ದಾರೆ. ಚನ್ನರಾಯಪಟ್ಟಣ ಮತ್ತು ಅಲ್ಲಿ ಮುಂದೆ ಸುತ್ತಮುತ್ತ ಎಲ್ಲ ಪ್ಲೇಸ್ಗಳೆಲ್ಲ ಹೇಳಿದ್ದಾರೆ. ಹಿರಿಸಾವೆನ ಹೋಗೋಕ್ಕಿದೆ ಅಂತ ಹೇಳಿದ್ದಾರೆ. ಹಾಗೆ ಆಯಿತು ಅಂತ ಹೇಳಿದ್ದೀನಿ ನಾನು. ಈಗ ಹೋಗಿದ್ದಾರೆ ಅವರು, ಇನ್ನು ಬರಬೇಕು. ಅವರು ಬಂದಮೇಲೆ ಮತ್ತು ಮುಂದಿಂದು ಕೆಲಸ ನೋಡೋದು. ನೋಡಿ ಸ್ನೇಹಿತರೆ, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ. ಯಾಕಂದರೆ ಕ್ಲಾರಿಟಿ ಇಲ್ಲ ಅಂಥೇಳಿ ನಾನು ಕಾಸ್ಟ್ಲಿ ದುಡ್ಡಲ್ಲಿ ಮೊಬೈಲ್ ತೊಗೊಂಡಿದ್ದೀನಿ. 35,000 ಆಗಿದೆ ಸ್ನೇಹಿತರೆ ಈ ಮೊಬೈಲ್ಗೆ. ವಿವೋ 40 ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ವೀಡಿಯೋ ಕ್ಲಾರಿಟಿ ಬೇಕಂತೇಳಿ ವಿವೋ 40 ತೊಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ವೀಡಿಯೋನ ಆದಷ್ಟು ಬೇಗ ಇಂಪ್ರೂವ್ ಆಗಂಗೆ ಮಾಡಿ